ನಮಸ್ತೆ. ದಿನಾಂಕ 16 ಈ ತಿಂಗಳ 16 ಟೌನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಜ್ಯವ್ಯಾಪಿ ಎಲ್ಲ ಬಹುತೇಕ ಮುಸ್ಲಿಂ ಸಂಘಟನೆಗಳು, ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಂಘಟನೆಗಳ ಮುಖ್ಯಸ್ಥರುಗಳು, ಪದಾಧಿಕಾರಿಗಳು ಹಾಗೂ ಧಾರ್ಮಿಕ ಉಲಮಾಗಳು, ಸಮುದಾಯದ ಚಿಂತಕರು, ಸಾಮಾಜಿಕ ಕಾರ್ಯಕರ್ತರು, ನಿವೃತ್ತ ಅಧಿಕಾರಿಗಳು ಎಲ್ಲರೂ ಸೇರಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಏನು ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಅತಿ ಮುಖ್ಯ ವಾಗ್ದಾನಗಳನ್ನು 3 ವರ್ಷ ಆಗಿದ್ದರೂ ಕೂಡ ಅಧಿಕಾರಕ್ಕೆ ಬಂದು ಇನ್ನೂ ಈಡೇರಿಸದೇ ಇರೋ ಕಾರಣ, ಇನ್ನೂ ಆ ಭರವಸೆಗಳನ್ನ ಪೂರ್ಣ ಮಾಡದೇ ಇರೋ ಕಾರಣ ಆ ಸಮಾವೇಶದಲ್ಲಿ ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಎಂಬ ಒಂದು ವಿಸ್ತೃತವಾದ ವರದಿಯನ್ನು ಸಿದ್ಧಪಡಿಸಿದೆ. ಆ ಸಿದ್ಧಪಡಿಸಿರೋ ವರದಿನ ಆ ಸಮಾವೇಶದ ಮೂಲಕ ಬಿಡುಗಡೆ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿರೋಂಥ ಆಶ್ವಾಸನೆಗಳ ಸಂಬಂಧ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನೆನಪಿಸಿ ಅದಕ್ಕೊಂದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಮುದಾಯದ ಜನಪ್ರತಿನಿಧಿಗಳಿಗೆ ಭೇಟಿ ಮಾಡಿ ಆ ವರದಿಯನ್ನು ಕೊಡೋದ್ರ ಮೂಲಕ ಆದಷ್ಟು ಶೀಘ್ರದಲ್ಲಿ ಈ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂಥ ಭರವಸೆಗಳನ್ನ ಈಡೇರಿಸಬೇಕು, ಅದನ್ನ ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡೋ ನಿಟ್ಟಲ್ಲಿ ಈ ಸಮಾವೇಶ ನಡೀತಾ ಇದೆ. ಈ ಸಮಾವೇಶ ಮೇ 20ಕ್ಕೆ ಆಗ್ತೈತೆ. ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ. ಆ ಒಂದು ಸಂದರ್ಭದಲ್ಲಿ 3 ವರ್ಷ ಆಗಿದ್ದರೂ ಕೊಟ್ಟಿರುವಂತಹ ವಾಗ್ದಾನಗಳನ್ನ ಕಾಂಗ್ರೆಸ್ ಸರ್ಕಾರ ಈಡೇರಿಸ್ತಿರೋ ಕಾರಣ ಈ ಸಮಾವೇಶ ಆಗ್ತೈತೆ. ಕಾಕತಾಳೀಯವಂತೆ ಈ ನಡುವೆ ಕಾಂಗ್ರೆಸ್ ದಾವಣಗೆರೆಯ ಬೈ ಎಲೆಕ್ಷನು, ಅದರ ರಾಜಕೀಯ ಬೆಳವಣಿಗೆ ವಿದ್ಯಮಾನಗಳಾಗಿವೆ. ಆದರೆ ಈ ಸಮಾವೇಶಕ್ಕೂ ದಾವಣಗೆರೆ ಉಪಚುನಾವಣೆಯ ಬೆಳವಣಿಗೆಗಳಿಗೂ ಯಾವುದೇ ಈ ಸಂಬಂಧ ಇಲ್ಲ. ಸರ್, ಈಗ ನಿಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ನಿಮ್ಮ ಕಮ್ಯುನಿಟಿ ಮೇಲೆ ಮಾತ್ರ, ಅಂದರೆ ನಿಮಗೆ ಅಭಿವೃದ್ಧಿ ಆಗಿಲ್ಲ, ಯಾವುದೇ ಸರ್ಕಾರ ಕೊಟ್ಟಂಥ ಭರವಸೆಗಳು ಈಡೇರಿಲ್ಲ ಅನ್ನೋದ್ರ ಮೇಲೆ ಮಾತ್ರ ಇದೆ ಅಲ್ವಾ? ಖಂಡಿತ ಹೌದು. ಅದನ್ನು ಪಟ್ಟಿ ಮಾಡಿದ್ದೀವಿ. ಪ್ರಮುಖ 10 ವಿಷಯಗಳ ಮೇಲೆ ಯಾವುದು ಕಾಂಗ್ರೆಸ್ ಸರ್ಕಾರ ಬಲವಾದ ಭರವಸೆ ನೀಡಿತ್ತು, ಇನ್ನೂ ಈಡೇರಿಸಿಲ್ಲ ಅನ್ನೋದು 10 ವಿಷಯಗಳನ್ನ ಪಟ್ಟಿ ಮಾಡಿದ್ದೀವಿ. ಅದರ ಸಂಬಂಧ ವಿಸ್ತೃತವಾದ ಒಂದು 94 ಪುಟಗಳ ಪುಸ್ತಕವನ್ನು ಸಿದ್ಧಪಡಿಸಿದ್ದೀವಿ. ಅದನ್ನು ಸಾರ್ವಜನಿಕವಾಗಿ 16ರ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಸಾರ್ವಜನಿಕಗೊಳಿಸಿ ಬಿಡುಗಡೆ ಮಾಡುತ್ತೆ. ಸರ್, ಈಗ ಈ ಸಭೆಯಲ್ಲಿ ನಿಮ್ಮ ಮುಸ್ಲಿಂ ಮುಖಂಡರಾಗಿರ್ತಕ್ಕಂಥ ಇವ್ರು ಜಮೀರ್ ಅಹಮದ್ ಅವರು ಇದ್ದಾರೆ ಸರ್? ಇಲ್ಲ, ಈ ಸಮಾವೇಶಕ್ಕೂ ಯಾವುದೇ ರಾಜಕೀಯ ನಾಯಕರಿಗೂ, ಯಾವುದೇ ಪಕ್ಷದ ನಾಯಕರಿಗೂ ಯಾವುದೇ ಸಂಬಂಧವಿಲ್ಲ. ಈ ಸಮಾವೇಶವನ್ನು ಆಯೋಜನೆ ಮಾಡುತ್ತಾ ಇರುವುದು ರಾಜ್ಯದ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ. ಈ ಸಮಾವೇಶಕ್ಕೂ ಯಾವುದೇ ರಾಜಕಾರಣಿಗೂ ಯಾವುದೇ ಸಂಬಂಧ ಇಲ್ಲ. ನಾವು ಯಾವುದೇ ರಾಜಕಾರಣಿಯ ಪರವಾಗಲಿ ಪಕ್ಷದ ಪರವಾಗಲಿ ಈ ಸಮಾವೇಶ ಆಯೋಜನೆ ಮಾಡ್ತಾ ಇಲ್ಲ. ಈ ಸಮಾವೇಶ ಸಂಪೂರ್ಣ ಮುಸ್ಲಿಂ ಸಮುದಾಯದ ಹಿತಾಸಕ್ತಿ ಮತ್ತು ಕಲ್ಯಾಣದ ಒತ್ತಾಸೆಗಾಗಿ ಒತ್ತಾಯ ಮಾಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.